ಮನೆಗೆ ಬಂದ್ ಸೊಸೆ ಒಂದ್ಸಲ ಕುಂಕುಮದ ನೀರಲ್ಲಿ ಕಾಲಿಟ್ಮೇಲೆ ಮುಂದಕ್ಕೆ ಹೋಗ್ಬೇಕೆ ಹೊರತು ಹೆಜ್ಜೆನ ಹಿಂದಕ್ಕೆ ಇಡ್ಕೂಡ್ದು. ಅದು ಅಪಚಾರ. ಹೌದು, ಮನೆ ಕೂಡ ಒಳ್ಳೇದಲ್ಲ. ಚಿಂತೆ ಮಾಡಬೇಡಿ ಅತ್ತೆ, ಈ ಮನೆ ಆಚಾರಕ್ಕೆ ಭಂಗ ಆಗಲ್ಲ. ನನ್ನತ್ತೆ ಮನೆ ಮೇಲೆ ಕೆಟ್ಟ ದೃಷ್ಟಿ ಬೀಳಕ್ ಬಿಡಲ್ಲ. ನಾನು ಮುಂದಕ್ಕೆ ನಡೀತೀನಿ. ಆದರೆ ಅದಕ್ಕೆ ಗಾಜಿನ ಚೂರಿದೆ ಅಲ್ಲಿ. ಪರವಾಗಿಲ್ಲ, ನನ್ನ ತಾತ ಹೇಳ್ತಿದ್ರು ಅತ್ತೆ ಮನೆ ಆಚಾರ ಮುರಿಬಾರ್ದು, ಗೌರವನ ಯಾವಾಗಲೂ ಉಳಿಸ್ಕೋಬೇಕು ಅಂತ. ಅವೆರಡನ್ನು ಕಾಪಾಡ್ಕೊಳ್ಳೋ ದಾರಿಲಿ ಎಷ್ಟು ಕಷ್ಟ ಇದ್ರೂ, ಎಷ್ಟೇ ಸಮಸ್ಯೆ ಎದುರಾದ್ರೂ ನಾನು ಮುಂದೆ ನಡೀತೀನಿ. ಬೇಡ ಭಾಗ್ಯ, ಗಾಜಿನ ಚೂರುಗಳು ಚುಚ್ಚುತ್ತೆ. ಪರವಾಗಿಲ್ಲ, ನಾನು ನಡೀತೀನಿ. ಗ್ಲಾಸ್ ಪೀಸ್ ಮೇಲೆ ನಡೆದು ಸಾಹಸ ಮಾಡ್ತೀನಿ ಅನ್ಕೊಂಡಿದ್ಯೇನು? ಆ ಗ್ಲಾಸ್ ಪೀಸು ಕಾಲಿಗೆ ಚುಚ್ಚಿ ನೆಲದ ಮೇಲೆ ಏನಾದ್ರೂ ರಕ್ತ ಬಿದ್ರೆ ಅದು ಕೂಡ ಅಪಶಕುನಾನೇ. ಇಲ್ಲ ಅತ್ತೆ, ಯಾವುದೇ ಥರದ ಅಪಶಕುನ ಆಗದೆ ಈ ಮನೆ ಗೌರವಕ್ಕೆ ಭಂಗ ಬರ್ದೇ ಇರೋ ಹಾಗೆ ನಾನು ಹೆಜ್ಜೆ ಇಡ್ತೀನಿ. ಏನೂ ಇಲ್ಲ. ಇಲ್ಲಿ ಕೂತ್ಕೋ. ಪರವಾಗಿಲ್ಲ, ಏನಾಗಿಲ್ಲ. ನೀನ್ ಕೂತ್ಕೋ. ಕಾಲ್ ತೋರ್ಸು. ಬೇಡ ರೀ, ನೀವ್ ನನ್ ಕಾಲ್ ಮುಟ್ಬಾರ್ದು. ಭಾಗ್ಯ, ಈಗ ಸೋಕೆ ಏನಾಗಲ್ಲ, ಕೊಡು. ಅಯ್ಯೋ ಬೇಡ ರೀ, ಪ್ಲೀಸ್. ಪರವಾಗಿಲ್ಲ ಅನ್ನಲ್ಲ, ಕೊಡು. ಇಲ್ಲಿ ಕೊಡು. ಅಯ್ಯೋ, so sorry.
ಸಾರಿ ಭಾಗ್ಯ. ಏನಾಗಿಲ್ಲ ಏನಾಗಿಲ್ಲ ಅನ್ನಲ್ಲ, ಏನೂ ಆಗಿಲ್ಲ. ಬೇಬಿ 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 ಒಂದ್ಸಲಿ ಹೇಳು. ಯಾಕೆ ಬಂದೆ ನೀನು? ಹೊರಗೋಗು ಮೊದಲು, ನನ್ನ ರೂಮಿಂದ ಹೊರಗೋಗು. ಬೇಬಿ ಏನಾಯ್ತೆ ನಿನ್ಗೆ? ಯಾಕೆಷ್ಟು ಕೋಪ? ಇನ್ನು ಏನಾಗ್ಬೇಕು? ನೀನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಹಾಗಲ್ಲ ಬೇಬಿ, ಅದ್ ಮಾತಾಡ್ಬೇಡ. ನನ್ನ ಹತ್ರ ಏನು ಮಾತಾಡ್ಬೇಡ. ನನಗೆ ಕೆಟ್ಟ ಕೋಪ ಬರ್ತಿದೆ. ಮಿತ್ರ ಜೊತೆ ಅವಳ ಮದ್ವೆ ಮುರಿತೀನಿ ಅಂತ ಹೇಳ್ದೆ. ನನ್ ಮದ್ವೆ ಮಿತ್ರ ಜೊತೆನೆ ಅಂದಿದ್ದೆ. ನಾನೇ ಅವ್ರ ಮನೆ ಸೊಸೆ ಅಂದೆ. ಕೊನೆಗೆ ಆ ಹಳ್ಳಿ ಗುಗ್ಗುಗೆ ಅಷ್ಟು ಹ್ಯಾಂಡ್ಸಮ್ ಮಿತ್ರಂಗೆ ಮದ್ವೆ ಮಾಡಿಸಿ ನಿನ್ ಕೈಯಾರನೆ ಅವ್ರಿಗೆ ಅಕ್ಷತೆ ಹಾಕಿ ಬಂದೆ. ನನ್ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಏನು ಮಾಡಿಲ್ಲ ನೀನು. ನಾನು ಇನ್ನೇನ್ ಮಾಡ್ಬೇಕಿತ್ತು ಬೇಬಿ? ನನ್ ಕೈಲಾಗಿದ್ದೆಲ್ಲ ಮಾಡ್ದೆ. ಆ ಮದ್ವೆ ನಿಲ್ಸಿ ನಿಮ್ಮಿಬ್ರಿಗ್ ಮದ್ವೆ ಮಾಡ್ಬೇಕು ಅಂತ ಎಷ್ಟು ಟ್ರೈ ಮಾಡ್ದೆ ಅಂತ ನಿಂಗೆ ಗೊತ್ತಿಲ್ವಾ? ಏನ್ ಪ್ರಯೋಜನ? ನಿನ್ ಪ್ರಯತ್ನ ಒಂದಾದ್ರೂ ಸಕ್ಸಸ್ ಆಯ್ತಾ? ಹಾಗಾಗಿದ್ದಿದ್ರೆ ನನ್ ಪರಿಸ್ಥಿತಿ ಹೀಗಾಗ್ತಿತ್ತಾ? ಬೇಬಿ ನಮ್ ಕೈಲಿ ಏನಿದೆ ಹೇಳು? ಆ ಪೀಡೆ ಭಾಗ್ಯನ ಕಳ್ಕೊಳ್ಳೋಕೆ ಅಲ್ವಾ ಅವತ್ತು ಭಾಗ್ಯಂಗೆ ಜಗದೀಶ್ಗೆ ನಾವು ಮದ್ವೆ ಮಾಡೋಕ್ ನೋಡಿದ್ದು. ಅದು ಹಾಳಾಗ್ ಹೋಯ್ತು. ಮಿತ್ರನ್ನ ನೀನು ಆಸೆ ಪಟ್ಟಿದ್ದಕ್ಕೆ ಅಲ್ವಾ ಭಾಗ್ಯಂಗೆ ಮಿತ್ರಂಗೆ ಮದ್ವೆ ಫಿಕ್ಸ್ ಆದ್ಮೇಲೂ ಕೂಡ ನಿಂತ್ ಹೋಗ್ಲಿ ಅಂತ ಆ ಜಗದೀಶ್ಗೆ ಸಪೋರ್ಟ್ ಮಾಡಿದ್ದು. ಅವನು ಭಾಗ್ಯಂದು ಅಸಭ್ಯವಾಗಿರೋ ಫೋಟೋಸ್ ತಂದು ನಿಶ್ಚಿತಾರ್ಥದಲ್ಲಿ ಗಲಾಟೆ ಮಾಡಿದ್ರೆ ಆ ಗಲಾಟೆನ ನಾನೇ ಅಲ್ವಾ ದೊಡ್ಡದ್ ಮಾಡಿದ್ದು. ಆದ್ರೆ ಫೇಲ್ ಆಯ್ತು ಅಷ್ಟೇ. ಯಾಕೆ ಬೇಬಿ? ಮಂಟಪದಲ್ಲಿ ಮದುಮಗಳ ಜಾಗದಲ್ಲಿ ಕೂತ್ಕೋಬೇಕಾದ ಭಾಗ್ಯನ್ ಪ್ರಜ್ಞೆ ತಪ್ಸಿ ನಿನ್ನ ಕೂರ್ಸದ್ನಲ್ಲ. 5 ನಿಮಿಷ ಆಗಿದ್ರೆ ನಿನ್ ಕುತ್ಕೆ ತಾಳಿ ಬೀಳ್ತಿತ್ತು. ನಮ್ ಬ್ಯಾಡ್ ಲಕ್ ಎಲ್ಲ ಹಾಳಾಗ್ ಹೋಯ್ತು. ಅದು ಹಾಳಾಗ್ಲಿಲ್ಲ, ನೀನೇ ಸರಿಯಾಗಿ ಪ್ಲಾನ್ ಮಾಡ್ಲಿಲ್ಲ. ಬೇಬಿ ಅದೃಷ್ಟ ಚೆನ್ನಾಗಿಲ್ದಿದ್ರೆ ಅನ್ಕೊಂಡಿದ್ದೆಲ್ಲ ಉಲ್ಟಾನೇ ಆಗತ್ತೆ. ನಮ್ ವಿಷಯದಲ್ಲೂ ಅದೇ ಆಗಿತ್ತು. ಭಾಗ್ಯನ ಅದೃಷ್ಟ ತಲೆ ಹತ್ತಿ ಕೂತಿತ್ತು. ನಿನಗೇನೋ ದುರಾದೃಷ್ಟ ಹಿಡಿದಿದೆ. ನನಗೇನು ಹೇಳ್ಬೇಡ. ಮಿತ್ರ ಜೊತೆ ನನ್ ಮದ್ವೆ ಆಗತ್ತೆ. ಆ ಮದ್ವೆ ನೀನೇ ಮಾಡಿಸ್ತೀಯ ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಯಾವ ಕೆಲ್ಸಕ್ಕೂ ಬಾರ್ದಿರೋ ಆ ಭಾಗ್ಯ ಆ ಮನೆ ಸೊಸೆ ಆಗ್ಬಿಟ್ಲು. ಇನ್ನು ನಾನು ಯಾಕೆ ಬದುಕಿರ್ಲಿ? ನಾನ್ ಬದುಕಲ್ಲ. ಸಾಯಿಸು, ನಿನ್ ಕೈಯಾರ ನನ್ನ ಸಾಯಿಸ್ಬಿಡು. ತಲೆ ಕೆಟ್ಟಿದ್ಯಾ ನಿನ್ಗೆ? ಈಗ ಏನಾಗಿದೆ ಅಂತ? ಇಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತನಾ? ಅವಳ ಮದ್ವೆ ಆಯ್ತು ಅಂದ್ರೆ ಸಂಸಾರ ಆದಾಗ ಸಾರ್ಥಿ ಮಾವ, ನಾವೆಲ್ಲರೂ ಅನ್ಕೊಂಡ ಹಾಗೆ ಭಾಗ್ಯನ್ ಮದ್ವೆ ಮುಗೀತಲ್ಲ. ದೊಡ್ಡ ಮನೆ ಸೊಸೆ ಆದ್ಲು. ಭಾಗ್ಯನ್ ಕನ್ಸು, ದೊಡ್ಡ ಮಾವನ ಆಸೆ ತೀರ್ತು ಅಂತ ಹೇಳ್ತಿದ್ದೆ. ಹೌದಮ್ಮ, ಇದೆಲ್ಲ ನಿನ್ನಿಂದಾನೆ. ಅವತ್ತು ಅಚ್ಚುತ ತೀರ್ಕೊಂಡ್ಮೇಲೆ ನೀನು ಭಾಗ್ಯಂಗ್ ಮದುವೆ ಮಾಡ್ತೀನಿ ಅಂತ ನೀನಿಲ್ಲಿ ಕರ್ಕೊಂಡು ಹೋಗ್ತೀನಿ ಎಂದಾಗ ಯಾಕೋ ಅವತ್ ಮನಸ್ಸು ಒಪ್ಲಿಲ್ಲ ಅಮ್ಮ. ಆದ್ರೆ ನೀನ್ ನಿನ್ ಮಾತನ್ನು ಉಳಿಸ್ಕೊಂಡಿ ಅಮ್ಮ. ಭಾಗ್ಯಂಗೆ ರಾಮನಂತ ಗಂಡನ್ ತಂದು ಮದುವೆ ಮಾಡಿ ಅಯೋಧ್ಯೆ ಅಂತ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟೆ. ಸಾಕಮ್ಮ, ಇಷ್ಟು ಸಾಕು. ಅಚ್ಯುತ ಯಾವುದೇ ಲೋಕದಲ್ಲಿದ್ರು
ಸಂತೋಷ ಪಡ್ತಾನೆ. ನೋಡ್ದ್ಯಾ ಆವೇಶದಿಂದ ಎಂಥ ಅನಾಹುತ ಆಗ್ತಿತ್ತು. ನಮ್ ಮಾತ್ನ ಮುದ್ಕ ಕೇಳಲಿಲ್ಲ, ಅದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಕೇಳಿದಿದ್ರೆ ನಮ್ ಕಥೆ ಗೋವಿಂದ. ಅಂದ್ರೆ ಬೇಬಿ, ಸ್ವಲ್ಪ ದಿನ ತಾಳ್ಮೆ ಇಟ್ಕೋ. ನನ್ಗೋಸ್ಕರ ಸ್ವಲ್ಪ ದಿನ ಸುಮ್ನೆ ಇರು. ಆ ಮುದ್ಕನ್ ಹತ್ರ ಇರೋ ಆಸ್ತಿ ನಮ್ ಕೈಗೆ ಸಿಕ್ಕದ್ಮೇಲೆ ಆಗ ನಿಜವಾದ ಕಥೆ ನಾನ್ ನಡೆಸ್ತೀನಿ. ಪ್ಲೀಸ್ ಬೇಬಿ, ಪ್ಲೀಸ್. ಅದ್ಗೆ ಎಷ್ಟು ಮುದ್ದ ಕಾಣ್ತಿದ್ದೀರಾ ಗೊತ್ತಾ? ನಿನ್ನ ನೋಡ್ತಾ ಇದ್ರೆ ನಂದಷ್ಟಿನೇ ತಾಕುತ್ತೆ ಅಂತ ಹಳೆ ಡೈಲಾಗ್ಸ್ ಎಲ್ಲ ಹೇಳ್ಬೇಡ. ಫಸ್ಟ್ ನೈಟ್ ಮಾತ್ರ ಹೊಸದ ಅಮ್ಮ? ಇದೂನು ಸುಮಾರು ವರ್ಷದಿಂದ ಇರೋದೇ ಅಲ್ವಾ? ಮಾತಾಡೋದ್ ಚೆನ್ನಾಗ್ ಕಳ್ತಿದ್ಯಾ, ಬೇಗ ಮುಗ್ಸು. ದೇವಯಾನಿ, ಭಾಗ್ಯನ್ ರೆಡಿ ಮಾಡಿದ್ರಾ? ಪುರೋಹಿತ್ರು ಇಟ್ಟಿರೋ ಮುಹೂರ್ತ ಹತ್ರ ಬರ್ತಿದೆ. ಆಯ್ತು ಅತ್ತೆ. ಬೇಗ ಕರ್ಕೊಂಬನ್ನಿ. ಆಹಾ, ಈ ಗೆಟಪ್ ಅಲ್ಲಿ ಏನ್ ಕಾಣ್ತಿದ್ಯಾ ಅಣ್ಣ? ರೆಡಿ ಮಾಡಿದ್ದು ನಾನು. ಹಾಗಾದ್ರೆ ಈಗ್ಲೇ ನಿನ್ಗೆ ಶಾಲ್ ಹೊದ್ಸಿ ಸನ್ಮಾನ ಮಾಡ್ತೀನಿ ಹನ್ಸಿಕಾ. ಹನ್ಸಿಕಾ, ನನ್ ಮೊಮ್ಮಗನ್ ರೆಡಿ ಮಾಡಿದ್ರೋ ಇಲ್ವೋ? ಟೈಮ್ ಆಗ್ತಿದೆ. ಅಣ್ಣ ಆಲ್ರೆಡಿ ರೆಡಿ ಅಜ್ಜಿ. ಹಾಗಾದ್ರೆ ಕರ್ಕೊಂಬನ್ನಿ ಮತ್ತೆ. ಬನ್ನಿ. ಬಾ ಅಣ್ಣ. ಬಾ ಅಣ್ಣ. ಬಾಮ್ಮ. ಏನು ಅಣ್ಣ, ಇಲ್ಲಿವರೆಗೂ ಎಲ್ಲಾ ರೀತಿ ಆಚಾರ ಸಂಪ್ರದಾಯನ ಪಾಲಿಸಿ ಇಲ್ಲಿ ತನಕ ಬಂದಿದ್ದೀರ. ಆದ್ರೆ ಈಗ ಇಲ್ಲಿ ಇನ್ನೊಂದು ಶಾಸ್ತ್ರ ಇದೆ. ಇನ್ನೊಂದು ಪದ್ಧತಿನ? ಏನೋ ಅದು? ಅಣ್ಣ ಅತ್ಗೆ ರೂಮ್ ಒಳಗ್ ಹೋಗ್ಬೇಕು ಅಂದ್ರೆ ನಮ್ದು ಕೆಲವೊಂದು ಡಿಮ್ಯಾಂಡ್ಸ್ ಗಳಿದೆ. ಡಿಮ್ಯಾಂಡ್ಸಾ? ಹೌದು, ಅದಕ್ಕೆಲ್ಲ ಹೂ ಅಂದ್ಮೇಲೆನೆ ಒಳಗ್ ಬಿಡೋದು. ಏಯ್, ಏನ್ರೋ ನೀವು? ದಾರಿ ಬಿಡಿ. ಅಜ್ಜಿ, ನೀವ್ಯಾಕ್ ಬೇಡ ಅಂತೀರಾ? ಪದ್ಧತಿ ಅಂದ್ಮೇಲೆ ಮಾಡ್ಲೇಬೇಕು. ಸರಿ, ಅದೇನಂತ ಹೇಳಿ. ನನ್ಗೆ ನಿನ್ ಕಾರ್ ಬೇಕು. ಕಾರ? ಹೌದು, ಪರ್ಮನೆಂಟ್ ಆಗಿ ನನ್ಗೆ ಕೊಡ್ಬೇಕು. ಇದು ನಿನ್ ತಂಗಿ ಡಿಮ್ಯಾಂಡ್. ಸರಿ, ತಗೋ. ನನ್ ಲೈನ್ ಕ್ಲಿಯರ್. ಥ್ಯಾಂಕ್ ಯು ಅಣ್ಣ. ಹನ್ಸಿಕಾ, ನಿನಗೇನ್ ಬೇಕು? ಈಗ ನಿನ್ ಪರ್ಸಲ್ಲಿ ಎಷ್ಟು ದುಡ್ಡಿದ್ಯೋ ಅಷ್ಟು ನಂಗೆ ಕೊಡ್ಬೇಕು. ಸರಿ, ತಗೋ. ಥ್ಯಾಂಕ್ ಯು. ಏಯ್, ಕ್ಯಾಶ್ ಮಾತ್ರ, ಕಾರ್ಡ್ಸ್ ಮುಟ್ಟಂಗಿಲ್ಲ. ಆಯ್ತು ಅಣ್ಣ. ಥ್ಯಾಂಕ್ ಯು. ನಿನಗೇನ್ ಬೇಕು? ಕೇಳಣ್ಣ, ಕೇಳು. ಅಣ್ಣನ ಹತ್ರ ಗೆಸ್ಟ್ ಹೌಸ್ ಇದೆಯಲ್ಲ, ಅದನ್ನ ಬರ್ದ್ಕೊಡು ಅಂತ ಕೇಳು. ಹೇಳು, ಏನ್ ಬೇಕು? ನಂಗೆ ಈಗೇನು ಬೇಡ ಅಣ್ಣ. ಅದೇನೋ ಡಿಮ್ಯಾಂಡ್ಸು ಅದು ಇದು ಅಂದೆ.
ಈಗೇನು ಬೇಡ ಅಂತಿದ್ಯಾ? ಏ ವಿವೇಕ್, ಪದೇ ಪದೇ ಈ ಚಾನ್ಸ್ ಸಿಗಲ್ಲ, ಕೇಳ್ಬಿಡು. ನಂಗೆ ಈಗೇನು ಬೇಡ ಅಣ್ಣ. ಟೈಮ್ ಬಂದಾಗ ನಾನೇ ನೀನು ಕೇಳ್ತೀನಿ, ಆಗಿಲ್ಲ ಅನ್ಬಾರ್ದು. ನೀನ್ ಯಾವಾಗ ಏನೇ ಕೇಳಿದ್ರು ಈ ಅಣ್ಣ ಇಲ್ಲ ಅಂತ ಹೇಳಲ್ಲ. ಪ್ರಾಮಿಸ್? ಪ್ರಾಮಿಸ್. ಅತ್ಗೆ, ನಾನು ನಿಮ್ಮ ಮೈದ್ನ ಅಷ್ಟೇ ಅಲ್ಲ, ಒಬ್ಬ ಬ್ರದರ್, ಒಬ್ಬ ಫ್ರೆಂಡ್ ಕೂಡ. ನಿಮ್ಗೆ ಯಾವಾಗ ಏನು ಬೇಕಾದರೂ ನನ್ನನ್ನು ಕೇಳ್ಬೋದು. ನೀವು ಏನೇ ಹೇಳಿದ್ರು ಟಕ್ ಅಂತ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ವಿವೇಕ್ ಭಾವ. ಅತ್ಗೆ, ಈ ಭಾವ ಗೀವ ಅಂತೆಲ್ಲ ಕರೆಯೋದು ಬೇಡ. ಕಾಲ್ ಮಿ ವಿವೇಕ್. ಎಲ್ಲಿ ಒಂದ್ಸಲ ಕರೀರಿ. ಅಯ್ಯೋ, ಕರೀರಿ ಅಂದ್ರೆ. ಸರಿ ವಿವೇಕ್. ಈಗ ನಮ್ಮನ್ನು ಒಳಗೆ ಹೋಗಕ್ ಬಿಡ್ತೀರಾ? ಅಣ್ಣ. ಮಿತ್ರ, ಎಲ್ರಿಗೂ ನೀನ್ ಗಿಫ್ಟ್ ಕೊಟ್ಟೆ, ಆದ್ರೆ ನಾನು ನನ್ನ ಸೊಸೆಗೊಂದು ಗಿಫ್ಟ್ ಕೊಡೋಣ ಅಂತ. ಯಾಕೆ ಮಾವ ಈ ಗಿಫ್ಟ್ ಎಲ್ಲ? ನಿನ್ನ ಮಾತಲ್ಲಿ ಸಂತೋಷ ಇದ್ರೂ ನಿನ್ನ ಕಣ್ಣಲ್ಲೇನೋ ಸಂಕೋಚ ಕಾಣ್ತಿದ್ಯಲ್ಲಮ್ಮ. ಆ ಕೊರತೆ ನಿನ್ನ ತಮ್ಮ ತಂಗಿ ಸಲುವಾಗಿ ಅನ್ನೋದು ನನಗೆ ಗೊತ್ತಿದೆ. ಮಾವ, ಅವ್ರನ್ನ ಅಲ್ಲೇ ಬಿಟ್ಟು ಬಂದಿದ್ಯಾ. ಅವ್ರ ಜೊತೆ ಮಾತಾಡೋದಕ್ಕೆ ಈ ಫೋನ್ ನಿನಗೆ ತುಂಬಾ ಅಗತ್ಯ ಇದೆ ಅಮ್ಮ. ತಗೋಮ್ಮ. ತಗೋ ಭಾಗ್ಯ. ಅಷ್ಟೇ ಅಲ್ಲ, ನಿನ್ನ ತಂಗಿ ತಮ್ಮನ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಅವ್ರ ಜವಾಬ್ದಾರಿ ನಂದು. ನಿಶ್ಚಿಂತೆಯಿಂದ ಇರು ಬಾ. ಥ್ಯಾಂಕ್ ಯು ಮಾವ. ಇವತ್ತಿಂದ ನೀವಿಬ್ರು ಹೊಸ ಜೀವನನ ಶುರು ಮಾಡೋಕೆ ಹೊರಟಿದ್ದೀರಾ. 100 ವರ್ಷ ಜೊತೆಯಾಗಿ ಬಾಳ್ತೀರಾ. ಆದ್ರೆ ನೀವಿಬ್ರು ನನಗೊಂದು ಪ್ರಾಮಿಸ್ ಮಾಡಬೇಕು. ಮಿತ್ರ, ಭಾಗ್ಯ ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ನಿನ್ನನ್ನು ನಂಬಿ ನಿನ್ನ ಜೊತೆ ಬಂದಿದ್ದಾಳೆ. ಸುಂದರವಾದ ಜೀವನದ ಬಗ್ಗೆ ಕನಸು ಕಂಡಿರ್ತಾಳೆ. ಆ ಕನಸನ್ನ ನನಸು ಮಾಡಬೇಕು ನೀನು. ಜೀವನ ಪರ್ಯಂತ ಆಕೆ ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿರ್ತೀನಿ ಅಂತ ಮಾತು ಕೊಡು. ಭಾಗ್ಯ ಯಾವ ಹುಡುಗನಿಗಾಗ್ಲಿ ಮದುವೆ ಆಗೋವರೆಗೂನೇ ತಂದೆ ತಾಯಿ. ಅದಾದ್ಮೇಲೆ ಅವನ ಹೆಂಡ್ತಿನೇ ಎಲ್ಲ. ಹೆಣ್ಣು ಮಗುಗೆ ಗಂಡಾನೇ ಸರ್ವಸ್ವ, ಗಂಡಾನೇ ಪ್ರಪಂಚ, ಗಂಡಾನೇ ಜೀವ. ನಿನ್ನ ಜೀವಕ್ಕೆ ಜೀವವಾಗಿರೋ ಮಿತ್ರಂಗೆ ಕಷ್ಟ ಅನ್ನೋ ಪದ ಕೂಡ ಹತ್ರ ಸುಳಿದೇ ಇರೋ ಥರ ನೋಡ್ಕೋತೀನಿ ಅಂತ, ಯಾವ ನೆರಳು ಬೀಳ್ದೇ ಇರೋ ಥರ ಆಸರಿಯಾಗಿ ನಿಂತ್ಕೋತೀನಿ ಅಂತ, ಯಾವ ಚಿಕ್ಕ ಅಪಾಯನೂ ಅವನ ಹತ್ರ ಸುಳಿದೇ ಇರೋ ಥರ ನೋಡ್ಕೋತೀನಿ ಅಂತ ಮಾತು ಕೊಡಮ್ಮ.
ಇವ್ರ ಜೊತೆಗೆ ಯಾವಾಗ್ಲೂ ನಾನಿರ್ತೀನಿ ಮಾವ. ಕಡಲನ್ನ